ಜನಪ್ರಿಯ ರಾಜಕಾರಣಿ ಹಾಗೂ ಬೆಂಗಳೂರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ ಮಹಾನ್ ನಾಯಕ ಅವರು ಎಸ್.ಎಂ. ಕೃಷ್ಣ ಅವರು. ಇವತ್ತು ಅವರು ತೀರಿ ಹೋದ ದೈವಾಧೀನರಾದ ಸುದ್ದಿ ಕೇಳಿ ಭಾಳ ತುಂಬ ನೋವಾಗಿದೆ ಮನಸ್ಸಿಗೆ. ಹಾಗೆಯೇ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ತುಂಬ ನೋವಾಗಿದೆ. ಅವರು ಯಾರ ವಿರೋಧನೂ ಇದ್ದಿಲ್ಲ. ಜನಪ್ರಿಯ ನಾಯಕ, ಜನಪ್ರಿಯ ಆಡಳಿತ ಕೊಟ್ಟಂಥ ಮಹಾನ್ ನಾಯಕ. ಆ ಕಾಲದಲ್ಲಿ ಅವರು ಮಧ್ಯಾಹ್ನದ ಊಟ, ಬಡ ಮಕ್ಕಳಿಗೆ ಊಟ ಇಲ್ಲದ ತಪ್ಪಿಸ್ಕೊಳ್ತಾರೆ ಅನ್ನೋ ಸದುದ್ದೇಶದಿಂದ ಅಂದಿನ ಕಾಲದಲ್ಲಿ ಮಧ್ಯಾಹ್ನ ಊಟ ಕೊಟ್ಟಂಥ ಮಹಾಚೇತನ ಎಸ್.ಎಂ. ಕೃಷ್ಣ ಅವರು. ಹಾಗೆಯೇ ಬಡ ಜನಗಳ ಬಗ್ಗೆ ಯಾವ ಥರ ಕಾಳಜಿ ಇತ್ತು, ಅದೇ ಥರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಬೆಂಗಳೂರನ್ನು ತೆಗೆದುಕೊಂಡು ಹೋದಂಥ ಜನಪ್ರಿಯ ನಾಯಕರು. ಉದಾಹರಣೆಗೆ ಅವರು ಫ್ಲೇವರ್ ಕೊಟ್ಟಂಥ ದಿನ ಅವುಗಳು. ಅಲ್ಲಿಂದ ಶುರುವಾಯಿತು ಫ್ಲೇವರು. ಆಮೇಲೆ ಮೆಟ್ರೋ, IT-BT ಕಂಪ್ನಿ. ಮೊದಲೆಲ್ಲ ನಮ್ಮ ದೇಶದ, ನಮ್ಮ ರಾಜ್ಯದ ಮಕ್ಕಳು ವಿದೇಶಕ್ಕೆ ಕೆಲಸಕ್ಕೆ ಓದಲಿಕ್ಕೆ ಅಮೇರಿಕ ಹೋಗೋದಂಥ ಟೈಮ್ ಇತ್ತು. ಇವತ್ತು ಯಾವ ಮಟ್ಟಕ್ಕಾಗಿದೆ ಅಂದರೆ, ಅಮೇರಿಕದಲ್ಲಿ ಕೆಲಸಕ್ಕೆ ಹೋದಂಥ ಮಕ್ಕಳು ಇವತ್ತು ನಮ್ಮ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಇದ್ದಾರೆ. ಅಂದರೆ ಅಮೇರಿಕಕ್ಕಿಂತ ಜಾಸ್ತಿ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋದಂಥ ಕೀರ್ತಿ ನಮ್ಮ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ತದೆ. ಅವ್ರು ಎಷ್ಟು ಅನುಭವ ಇತ್ತು ಅಂತಂದರೆ, ಒಬ್ಬ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಸಭಾಧ್ಯಕ್ಷರಾಗಿ, ಮುಖ್ಯಮಂತ್ರಿಯಾಗಿ, ರಾಜ್ಯಪಾಲರಾಗಿ ಮತ್ತು ರಾಷ್ಟ್ರದ ಕೇಂದ್ರ ಸಚಿವರಾಗಿ ಕೂಡ ಅನುಭವ ಹೊಂದಿದ್ದಾರೆ. ಹಾಗಾಗಿ ಇವತ್ತು ಅವರು ದೈವಾಧೀನರಾಗಿದ್ದು ನಮ್ಮ ಯಾವುದೇ ಪಕ್ಷಾತೀತವಾಗಿ ಕೂಡ ಎಲ್ಲರಿಗೂ ಕೂಡ ನಷ್ಟವಾಗಿದೆ. ಅಂಥ ಒಂದು ನಷ್ಟದ ವ್ಯಕ್ತಿಗಳನ್ನ ಕಳ್ಕೊಂಡು ನಮ್ಗೆ ಭಾಳ ದುಃಖ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಕುಟುಂಬಕ್ಕೆ ಭಾಳ ನೋವಾಗಿರುತ್ತೆ. ಆ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತ ಹೇಳಿ ನಾನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹಾಗೂ ಎಲ್ಲ ಕಾರ್ಯಕರ್ತರ ಪರವಾಗಿ ಪರಮಾತ್ಮನ ಬೇಡಿಕೊಳ್ತದೆ. ಧನ್ಯವಾದಗಳು.